ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ 200 ಯೂನಿಟ್ಸ್ ಫ್ರೀ ಆದರೆ ಎಷ್ಟು ದುಡ್ಡು ಉಳಿಯುತ್ತೆ ಎಲ್ರಿಗೂ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಕರೆಂಟ್ ಎಲ್ರಿಗೂ ಇಂಪಾರ್ಟೆಂಟ್ ಇದೆ, ಎಲ್ಲರೂ ಯೂಸ್ ಮಾಡ್ತಾರೆ. ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಅವರು 200 ಯೂನಿಟ್ಸ್ ಫ್ರೀ ಕೊಡ್ತೀನಿ ಅಂತ ಹೇಳಿದ್ದಾರೆ. ಒಂದು ವೇಳೆ ಮುಂದೆ ಕೊಟ್ಟರೆ ಎಷ್ಟು ದುಡ್ಡು ಉಳಿಯುತ್ತೆ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಈಗ 200 ಯೂನಿಟ್ಸ್ ಅವರು ಫ್ರೀ ಕೊಡ್ತೀನಿ ಅಂತ ಹೇಳಿದ್ದಾರೆ. 200 ಯೂನಿಟ್ಸ್ವರೆಗೂ ಯೂಸ್ ಮಾಡ್ಬೋದು. ಈಗ ನೋಡ್ತಿದ್ರೆ ಎಷ್ಟು ದುಡ್ಡು ಉಳಿಯುತ್ತೆ ಅಂತೇಳಿ ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಇದರಲ್ಲಿ ಈ ಬಿಲ್ಲಲ್ಲಿ 2 ಟೈಪ್ ಇರುತ್ತೆ. ಒಂದು ಸಿಟಿಗೆ ಸಪ್ರೇಟ್ ಇರುತ್ತೆ, ಹಳ್ಳಿಗೆ ಸಪ್ರೇಟ್ ಇರುತ್ತೆ. ರೇಟ್ ಚೇಂಜಸ್ ಇರುತ್ತೆ, ಅದಕ್ಕೋಸ್ಕರ ಸಪ್ರೇಟ್ ತೋರಿಸಿದ್ದೀನಿ. ಸಿಟಿನಲ್ಲಿ ಯೂನಿಟ್ ರೇಟ್ ಬೇರೆ ಇರುತ್ತೆ, ಹಳ್ಳಿನಲ್ಲಿ ಯೂನಿಟ್ ರೇಟ್ ಬೇರೆ ಇರುತ್ತೆ, ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ನಿಮಗೆ ಎಲ್ಲನೂ ತಿಳಿಸ್ತೀನಿ. ಈಗ ಕರೆಂಟ್ ತೊಗೊಂಡಿದ್ದಾರೆ ಮನೆಗೆ ಅಂದರೆ ಮಿನಿಮಮ್ ಶಾಂಕ್ಷನ್ ಲೋಡ್ 1 ಕಿಲೋವ್ಯಾಟ್ ಆದರೂ ತೊಗೊಂಡಿರ್ತಾರೆ. ಅವರವರು ಏನೇನು ಇಕ್ವಿಪ್ಮೆಂಟ್ ಯೂಸ್ ಮಾಡ್ತಾರೆ, ಎಷ್ಟು ಕರೆಂಟ್ ಯೂಸ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಇದು ಪರ್ಮಿಷನ್ ತೊಗೊಂಡಿರೋದು. ಮಿನಿಮಮ್ 1 ಕಿಲೋವ್ಯಾಟ್ ಆದರೂ ತೊಗೊಂಡೇ ಇರ್ತಾರೆ. ಮಿನಿಮಮ್ 1 ಕಿಲೋವ್ಯಾಟ್ ಅಷ್ಟೇ ಇಲ್ಲಿ ನಾನು ತೊಗೊಂಡಿದ್ದೀನಿ. ಈಗ 200 ಯೂನಿಟ್ ಅಂದರೆ ಎಷ್ಟು ದುಡ್ಡಾಗುತ್ತೆ ಸಿಟಿನಲ್ಲಿ, ವಿಲೇಜ್ನಲ್ಲಿ ಅಂತೇಳಿ ನಿಮಗೆ ತೋರಿಸ್ತೀನಿ. ಫಸ್ಟು ಸಿಟಿನಲ್ಲಿ ನೋಡೋಣ ಯಾವ ಥರ ಸ್ಲ್ಯಾಬ್ ಇರುತ್ತೆ. ಇದು ಭಾಳಷ್ಟು ಜನಕ್ಕೆ ಗೊತ್ತಿರಲ್ಲ. 200 ಯೂನಿಟ್ ಅಂದರೆ 200 ಒಂದು 5 ರೂಪಾಯಿ ಒಂದು ಯೂನಿಟ್ಗಿದೆ. 200 × 5 = 800 ರುಪೀಸ್ ಅಂತೇಳಿ ಅಂದ್ಕೊಂಡಿರ್ತಾರೆ. ಅದು ತಪ್ಪು. ಸ್ಲ್ಯಾಬ್ ವೈಸ್ ಇರುತ್ತೆ. ಫಸ್ಟ್ 50 ಯೂನಿಟ್ಸ್ಗೆ ಎಷ್ಟು ದುಡ್ಡು, ನೆಕ್ಸ್ಟ್ 50 ಯೂನಿಟ್ಸ್ಗೆ ಎಷ್ಟು ದುಡ್ಡು, ಆ ಥರ ಇರುತ್ತೆ. ಅದರ ಪ್ರಕಾರ ಬಿಲ್ ಮಾಡ್ತಾರೆ. ಇಲ್ಲಿ ನೋಡ್ತಾ ಇದ್ರೆ ಫಸ್ಟ್ 50 ಯೂನಿಟ್ಸ್ 0 ಇಂದ 50 ಯೂನಿಟ್ಸ್ ಒಳಗಡೆ ಬಂದರೆ ಇಲ್ಲಿ ನೋಡ್ತಿದ್ರೆ 50 × 4.10 ಅಂದರೆ 4 ರೂಪಾಯಿ 10 ಪೈಸೆ ಇರುತ್ತೆ ಒಂದು ಯೂನಿಟ್ಗೆ. 50 ಯೂನಿಟ್ ಒಳಗಡೆ ನೀವು ಎಲೆಕ್ಟ್ರಿಸಿಟಿ ಯೂಸ್ ಮಾಡಿದರೆ ಒಂದು ಯೂನಿಟಿಗೆ 4 ರೂಪಾಯಿ 10 ಪೈಸೆ ಇರುತ್ತೆ. 50 ಯೂನಿಟ್ ಕನ್ಸ್ಯೂಮ್ ಮಾಡಿದರೆ 205 ರೂಪಾಯಿ ಆಗುತ್ತೆ. ಅಂದರೆ ಈಗ 40 ಯೂನಿಟ್ ಕನ್ಸ್ಯೂಮ್ ಮಾಡಿದರೆ ಅಂದ್ಕೊಳ್ಳಿ, 4.10 × 40 ಈ ಥರ ಕ್ಯಾಲ್ಕುಲೇಟ್ ಮಾಡಿದರೆ ಇಲ್ಲಿ ಎಷ್ಟು ಬರುತ್ತೆ ಅಷ್ಟು. ಆ ಥರ ನೀವು ಎಷ್ಟು ಕನ್ಸ್ಯೂಮ್ ಮಾಡಿರ್ತೀರ ಅಷ್ಟು. ನೆಕ್ಸ್ಟ್ 50 ಯೂನಿಟ್, ಇಲ್ಲಿ ಫಸ್ಟ್ ಸ್ಲ್ಯಾಬು 0 to 50 ಇರುತ್ತೆ. ನೆಕ್ಸ್ಟ್ ಸ್ಲ್ಯಾಬು 50 to 100 ಯೂನಿಟ್ ಇರುತ್ತೆ. ಇಲ್ಲಿ 50 to 100 ಅಂದರೆ 50 ಇರುತ್ತೆ. ಅದಕ್ಕೆ ರೇಟ್ ಒಂದು ಯೂನಿಟ್ಗೆ 5.60 ಇರುತ್ತೆ. ಇಂಟು 50 ಮಾಡಿದರೆ 280 ರುಪೀಸ್ ಆಗುತ್ತೆ. ಅದೇ ರೀತಿ ಥರ್ಡ್ ಸ್ಲ್ಯಾಬಲ್ಲಿ 100 to 200 ಯೂನಿಟ್ ಇರುತ್ತೆ. ಅಂದರೆ 100 ಯೂನಿಟ್ ಇರುತ್ತೆ ಥರ್ಡ್ ಸ್ಲ್ಯಾಬಲ್ಲಿ. 100 ಇಂಟು ಥರ್ಡ್ ಸ್ಲ್ಯಾಬ್ ರೇಟ್ ಇಷ್ಟಿರುತ್ತೆ 7.15. 100 × 7.15 = 715 ರುಪೀಸ್ ಆಗುತ್ತೆ ಫ್ರೆಂಡ್ಸ್. 3 ಸ್ಲ್ಯಾಬ್ ಅಂದರೆ 200 ಯೂನಿಟ್ಸ್ ಟೋಟಲ್ ಆಗಿ 205 ಪ್ಲಸ್ 280 ರುಪೀಸ್ ಪ್ಲಸ್ 715 ರುಪೀಸ್ ಇಷ್ಟೆಲ್ಲ ಆ್ಯಡ್ ಮಾಡಿದರೆ 1200 ರುಪೀಸ್ ಆಗುತ್ತೆ ಫ್ರೆಂಡ್ಸ್. ಈಗ ಫಸ್ಟು ಮಿನಿಮಮ್ 100 ರುಪೀಸ್ ಇದು ಮಿನಿಮಮ್ ಚಾರ್ಜ್ ಇರುತ್ತೆ. ಅಂದರೆ ಪರ್ಮಿಷನ್ ತೊಗೊಂಡಿರೋದು ಶಾಂಕ್ಷನ್ ಲೋಡ್ 1 ಕಿಲೋವ್ಯಾಟ್ ತೊಗೊಂಡಿರ್ತಾರೆ ಮಿನಿಮಮ್. 200 + 100 ಪ್ಲಸ್ ಟ್ಯಾಕ್ಸ್ ಇರುತ್ತೆ. ಇದಕ್ಕೆ ದುಡ್ಡು ಗೌರ್ಮೆಂಟ್ ಟ್ಯಾಕ್ಸ್ ಇರುತ್ತೆ. ಟ್ಯಾಕ್ಸ್ ಅದೆಲ್ಲ ಸೇರಿ ಆಲ್ಮೋಸ್ಟ್ 1350 ರೂಪಾಯಿ ನೀವು ಉಳಿಸಿದಂಗೆ ಆಗುತ್ತೆ. ಈ ಗೌರ್ಮೆಂಟ್ ಫ್ರೀ ಕೊಟ್ಟರೆ ಇಷ್ಟು ಉಳಿಸ್ಬೋದು ಸಿಟಿನಲ್ಲಿದ್ದರೆ. ಒಂದು ವೇಳೆ ನೀವು ಹಳ್ಳಿನಲ್ಲಿ ಇದ್ದರೆ ಇಲ್ಲಿ ನೋಡ್ತಿದ್ರೆ ಸೇಮ್ ಇರುತ್ತೆ, ಸ್ವಲ್ಪ ಡಿಫ್ರೆನ್ಸ್ ಅಮೌಂಟ್ ಇರುತ್ತೆ. ಅಲ್ಲಿ ಸಿಟಿನಲ್ಲಿ 1 ಕಿಲೋವ್ಯಾಟಿಗೆ 100 ರುಪೀಸ್ ಇತ್ತು, ಇಲ್ಲಿ 85 ರುಪೀಸ್ ಇರುತ್ತೆ. ಅದೇ ರೀತಿ 50 ಯೂನಿಟ್ಸ್ಗೆ ಫಸ್ಟ್ 50 ಯೂನಿಟ್ಸ್ಗೆ ಅಲ್ಲಿ 4.10 4 ರೂಪಾಯಿ 10 ಪೈಸೆ ಇತ್ತು, ಇಲ್ಲಿ 4 ರೂಪಾಯಿ ಇದೆ. ಈ ರೀತಿ ಚೇಂಜಸ್ ಇರುತ್ತೆ. ಫಸ್ಟ್ 50 ಯೂನಿಟ್ಸ್ಗೆ 4 ರುಪೀಸ್ ಒಂದು ಯೂನಿಟ್ 200 ರುಪೀಸ್ ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ 50 ಯೂನಿಟ್ಸ್ ಒಂದು ಯೂನಿಟ್ಗೆ 5 ರೂಪಾಯಿ 30 ಪೈಸೆ ಇಂಟು 50 ಕ್ಯಾಲ್ಕುಲೇಟ್ ಮಾಡಿದರೆ 265 ರುಪೀಸ್ ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ 100 ಯೂನಿಟ್ಸ್ಗೆ ಒಂದು ಯೂನಿಟ್ಗೆ 6.85 ರುಪೀಸ್ ಇದೆ. 100 × 6.85 685 ರುಪೀಸ್ ಆಗುತ್ತೆ. ಟೋಟಲ್ 200 ಯೂನಿಟ್ಸ್ಗೆ ಹಳ್ಳಿನಲ್ಲಿದ್ದರೆ 1150 ರುಪೀಸ್ ಆಗುತ್ತೆ. ಈಗ 1150 ರುಪೀಸ್ ಪ್ಲಸ್ 85 ಇದು ಮಿನಿಮಮ್ ಚಾರ್ಜ್. ಪರ್ಮಿಷನ್ ಎಷ್ಟು ತೊಗೊಂಡಿರ್ತಾರೆ ಅಷ್ಟು. ಇದು 1 ಕಿಲೋವ್ಯಾಟ್ ಅಷ್ಟೇ ತೊಗೊಂಡಿದ್ದೀನಿ. 85 ರುಪೀಸ್ ಪ್ಲಸ್ 150 ರುಪೀಸ್ ಪ್ಲಸ್ ಟ್ಯಾಕ್ಸ್, ಸ್ವಲ್ಪ ಟ್ಯಾಕ್ಸ್ ಇರುತ್ತೆ, 20-30 ರುಪೀಸ್ ಟ್ಯಾಕ್ಸ್ ಬೀಳುತ್ತೆ. ಅಪ್ರಾಕ್ಸಿಮೇಟಾಗಿ 1260 ರೂಪಾಯಿ ಇಷ್ಟು ನೀವು ಉಳಿಸ್ಬೋದು ಹಳ್ಳಿನಲ್ಲಿದ್ದರೆ. ಸಿಟಿನಲ್ಲಿದ್ದರೆ 1350 ರೂಪಾಯಿ ಉಳಿಸ್ಬೋದು. ಇಷ್ಟು ದುಡ್ಡು ನೀವು ಉಳಿಸ್ಬೋದು ಫ್ರೆಂಡ್ಸ್. ನೀವು ಕರೆಂಟ್ ಬಿಲ್ ಫ್ರೀ ಅಂತ ಬಂದರೆ 200 ಯೂನಿಟ್ಸ್ ಫ್ರೀ ಅಂತೇಳಿ ಅದೇನಾದರೂ ಅಪ್ಲೈ ಆದರೆ ಮುಂದೆ ಇಷ್ಟು ಅಮೌಂಟ್ನ ನೀವು ಉಳಿಸ್ಬೋದು ಫ್ರೆಂಡ್ಸ್. ಈ ಒಂದು ಇನ್ಫಾರ್ಮೇಷನ್ ತುಂಬ ಯೂಸ್ಫುಲ್ ಆಗಿದೆ ಅನ್ಕೋತೀನಿ ನಿಮಗೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಯೂಸ್ಫುಲ್ ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.